ಕುರಿ ಕೋಳಿನ ಸೋಮವಾರವೂ ಕೂಡ ಕುಯ್ಲೇಬೇಕು. ಶನಿವಾರ ಅಂತ ಅಲ್ಲಿ ಸುಮ್ಮನಿರೋದಕ್ಕೆ ಆಗುವುದಿಲ್ಲ. ಕಬ್ಬು ಕಡಿಬೇಕು ಅಂದ್ರೆ ಎಕರೆಗೆ 10,000 ರೂಪಾಯಿ ಕೊಡ್ಲೇಬೇಕು. ಬಲಿಯೂ ಕೊಡಬೇಕು, ದಕ್ಷಿಣಿಯನ್ನೂ ನೀಡಬೇಕು. ಇಲ್ಲದೇ ಇದ್ರೆ ರೈತನ ಬಲಿ ಬೀಳುತ್ತೆ. ಎಸ್, ಇದು ಕಲಬುರಗಿ ಕಬ್ಬು ಬೆಳೆಗಾರರ ದುಸ್ಥಿತಿ. ಕಬ್ಬು ಕಟಾವಿಗೆ ಮುನ್ನ ಕಾರ್ಮಿಕರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರಿಗೆ ಮಾಂಸದ ನೈವೇದ್ಯ ಮಾಡಬೇಕು. ಆಮೇಲೆ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳನ್ನೂ ಕೂಡ ಗಮನಿಸಿಕೊಳ್ಬೇಕು. ಇಲ್ಲದೇ ಇದ್ರೆ ಕಬ್ಬು ಹೊಲದಲ್ಲಿಯೇ ಒಣಗಿ ಬೆಂಡಾಗಿ ಬಿಡುತ್ತೆ. ಕೊಟ್ರೂ ಕಷ್ಟ, ಕೊಡದೇ ಇದ್ರೆ ಇನ್ನೂ ನಷ್ಟ. ಸಕ್ಕರೆ ಮಾಫಿಯಾದಲ್ಲಿ ಬಸವಳೆದಿದ್ದಾರೆ ಕಲಬುರಗಿ ರೈತರು. ಹಣಕ್ಕಾಗಿ ಬೇಡಿಕೆ ಇಡ್ತಾರೆ ಕಾರ್ಖಾನೆಗಳ ಸಿಬ್ಬಂದಿಗಳು. ಸುವರ್ಣ ನ್ಯೂಸ್ನ ಬಳಿ ಇದೆ ಎಕ್ಸ್ಕ್ಲೂಸಿವ್ ಸಾಕ್ಷ್ಯ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಹೋರಾಟಗಾರರಾದಂತಹ ಅರುಣ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್ ಅವರೇ, ರೈತರು ಇತ್ತೀಚಿನ ದಿನದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ. ಅದರ ಮೇಲೆ ಈ ಮಾಫಿಯಾದ ಕಪಿಮುಷ್ಟಿಯಿಂದ ರೈತರು ನಲುಗು ಹೋಗ್ತಿದ್ದಾರೆ. ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ? ಮೇಡಮ್ ಅವರೇ, ಈಗ ರೈತರು ಕಬ್ಬು ಏನೋ ಒಂದಿಷ್ಟು ಹಣ ಬರುತ್ತೆ ಅಂತ ಹೇಳಿ ಕಬ್ಬು ಒಂದು ಎಕನಾಮಿಕಲ್ ಕ್ರಾಪ್ ಅಂತ ಹೇಳಿ ಇಷ್ಟು ದಿನ ನಾವು ಭಾವಿಸಿ ಕಬ್ಬನ್ನು ಹಾಕ್ತಾ ಇದ್ರು. ಆದ್ರೆ ಇವತ್ತು ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಇರ್ತಕ್ಕಂತ ಏನು ಲಾಬಿ ಇದೆ, ಇವತ್ತು NHL ಕಂಪನಿ ತಗೊಳ್ರಿ, ಇದು ನಮ್ಮ ಆಳಂದ ತಾಲೂಕಿಂದ. ಇವತ್ತು ಕಬ್ಬು ಕಡಿಬೇಕು ಅಂದ್ರೆ ಅವರು ಒಂದ್ ಎಕರೆಗೆ 10,000 ರೂಪಾಯಿ ಕೊಡ್ಬೇಕು ಅವರಿಗೆ, ಯಾರಿಗೆ ಈ ಟೋಳಿಗಳಿಗೆ. ಮತ್ತ ಅವನು ಆರ್ಡರ್ ಕೊಡ್ಬೇಕಾದ್ರೆ ಅಲ್ಲಿ ಬೇರೆ ಎಕರೆಗೆ 2,000 3,000 ತಗೋತಾನೆ. ಇಷ್ಟೆಲ್ಲ ಮಾಡಿ ದುಡ್ಡು ಕೊಟ್ಟರು ಕೂಡ ಮತ್ ಮೇಗ ಅವ್ರಿಗೆ ಕುರಿ ನಾವು ತಿನ್ನೋದಿಲ್ಲ ಅಂದ್ರೂ ಕೂಡ ನಾವು ಅವರಿಗೆ ಕುರಿ ಕೋಳಿ ತಿನ್ಸ್ಬೇಕು. ಇಲ್ಲದ್ರೆ ನೀವು ಹೊಲದಲ್ಲಿ ಕಾಲಿಡೋದಿಲ್ಲ ಅವರು. ಹೀಗಾದ್ರೆ ರೈತರು ಬದುಕಬೇಕು ಹೆಂಗ್ ಹೇಳ್ರಿ? ಇವತ್ತು ನಾವು ಎಷ್ಟೋ ಜನ ಕಬ್ಬು ಬೆಳೆದು ಅದು ಡಿಲೇ ಆಯ್ತು ಅಂತಂದ್ರೆ ಒಣಗಿ ಹೋಗ್ತವ್ರಿ, ಹಾಲು ಒಣಗ್ತು ಅಂತಂದ್ರೆ ವೇಟ್ ಲಾಸ್ ಆಗಿಬಿಡುತ್ತೆ. ಎಷ್ಟೋ ಜನ ಇವತ್ತು ಒಣಗಿರ್ತಕ್ಕಂಥ ಕಬ್ಬನ್ನು ಇಟ್ಕೊಂಡು ಕಣ್ಣೀರ್ ಅಷ್ಟೇ ಕೊಟ್ಟಿದ್ದಾರೆ. ಸರ್ಕಾರ ಇದು ಯಾಕೆ ಕಣ್ಣಿ ಕಾಣಿಸ್ತಾ ಇಲ್ಲ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ರೈತರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ತಕ್ಷಣ ಈ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ತಕ್ಷಣ ರೈತರ ಹೊಲಗಳಿಗೆ ಹೋಗಿ ಕಬ್ಬು ತಂದು ಪ್ರಾಮಾಣಿಕತೆಯಿಂದ ಅವರಲ್ಲಿ ಯಾವುದೇ ರೀತಿಯ ಹಣ ಇಲ್ಲ ಅಂದ್ರೂ ಸಾಲ ಮಾಡಿ ಕೊಡ್ಬೇಕಾದಂತ ಪರಿಸ್ಥಿತಿ ಇವತ್ತು. ಆ ಬೆಳೆಸಕ್ಕೆ ಸಾಕಷ್ಟು ಸಾಲ ಮಾಡಿರ್ತಾರೆ, ಮತ್ತೆ ಅದಲ್ಲದೆ ಯೂರಿ ಕೊಡ್ಬೇಕು ಅಂದ್ರೆ ಸಾಕಷ್ಟು ಸಾಲ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ. ಸರ್ಕಾರಿಗೆಲ್ಲ ಗೊತ್ತಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ, ಇವತ್ತು ಎಲ್ಲಾ ಅಧಿಕಾರಿಗಳಿಗೆ ಗೊತ್ತಿದೆ, ಸಂಬಂಧಪಟ್ಟಂತ ಇಲಾಖೆಗೆ ಗೊತ್ತಿದೆ. ಎಲ್ಲರೂ ಕೂಡ ಕಣ್ಮುಚ್ಚಿ ಕೂತಿದ್ದಾರೆ. ಏನ್ ತಗೊಂಡ್ರು ತಗೊಳ್ಳಪ್ಪ, ಇವತ್ತು ನಮ್ ಕಬ್ಬು ಹೋದ್ರು ಸಾಕು ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮೇಡಮ್. ಅಲ್ಲ, ಇವಾಗ ಆ ಒಂದು ಕಬ್ಬನ್ನ ಕಟಾವು ಮಾಡ್ಬೇಕಂದ್ರೆ ಅವರಿಗೂ ಒಂದಷ್ಟು ತಿನ್ನಿಸ್ಬೇಕು, ಜೊತೆಗೆ ಕಾರ್ಖಾನೆ ಸಿಬ್ಬಂದಿಗಳು ಒಂದಷ್ಟು ತಿಂತಾರೆ ಅನ್ನುವ ಮಾಹಿತಿ ಇದೆ. ಹೌದೌದು, 100% ರೀ, 100%. ವಿತ್ ರಿಕಾರ್ಡಿಂಗ್ ರೀ. ಅವರು ಇಷ್ಟು ಕಡಿಮೆ 10,000 ರೂಪಾಯಿಗಿಂತ ಕಡಿಮೆ ಅಂದ್ರೆ ತಗೊಳ್ಳೋದಿಲ್ಲ. ಒಂದ್ ಎಕರೆಗೆ ಆರ್ಡರ್ ಕೊಡ್ಬೇಕಂದ್ರೆ ಅವ್ರಿಗೆ 2,000-3,000 ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ಕೊಡೋದೇ ಇಲ್ರಿ ಅವರು. ನಿಮ್ದು ಪಕ್ಕನೇ ಇರ್ಲಿ, ಕಾರ್ಖಾನೆ ಪಕ್ಕ ಇದ್ದವ್ರು ಗೋಳದೆ, ನೀವು ಯಾರು ದುಡ್ಡು ಕೊಡ್ತೀರಾ ಅವ್ರದ್ದು ಮಾತ್ರ ತಗೊಂಡು ಹೋಗ್ತಾರೆ. ಎಸ್, ಅರುಣ್ ಕುಮಾರ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಪಾಟೀಲ್ ಅವರೇ, ಏನಿದು ಕಷ್ಟನೋ ನಷ್ಟನೋ ನಮ್ಮ ಭೂಮಿಯಲ್ಲಿ ಬೆಳೆ ಬೆಳೆದು ಒಳ್ಳೆ ಆದಾಯವನ್ನ ಗಿಟ್ಟಿಸ್ಕೋಬೇಕು ಅನ್ನೋದು ರೈತರ ಒಂದು ಹಂಬಲ. ಆದ್ರೆ ಆ ಹಂಬಲನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಇಂತಹ ದುಸ್ಥಿತಿಯ ಬಗ್ಗೆ ಏನ್ ಹೇಳ್ತೀರಾ? ಹಲೋ ಮೇಡಮ್ ಅವರೇ, ಹೋದ ವರ್ಷ SAP ಕಾಯ್ದೆ ಆಯ್ತ್ರಿ. ಆದ್ರೆ ಅವರೇ ಬಂದು ಕಾರ್ಖಾನೆಯವ್ರಿಗೆ ಕಬ್ಬು ಬೆಳಿಬೇಕಂತ ರೂಲ್ಸ್ ಎತ್ತು ಹೋಯ್ತಿದ್ರು. ಈ ವರ್ಷ FRP ಅಂತ ಹೇಳಿದ್ರಿ ಮೇಡಮ್, ಅದು ಸೆಂಟ್ರಲ್ ಗವರ್ಮೆಂಟ್ ಇದು. ಹೀಗಾಗಿ ನಾವೇ ರೈತರೇ ಖುದ್ದಾಗಿ ಕಾರ್ಖಾನೆಗೆ ಹೋಗ್ಬೇಕ್ರಿ. ಅವ್ರು ಏನ್ ಮಾಡ್ಕೊಂಡ್ರ ಒಂದ್ 15-20 ಮಂದಿ ಕಾರ್ಖಾನೆ, ಪ್ರತಿ ಕಾರ್ಖಾನೆ ಒಂದು 15-20 ಮಂದಿ ಟೀಮ್ ಇದ್ರಿ. ಅದು ಟೀಮ್ ಇದ್ದು ರೈತರಿಗೆ ಇಷ್ಟು ಸುಲಿಗೆ ಮಾಡತ್ರಿ. ಅವ್ರು ಏನು ಕೇಳ ಅಂತದಾಗ ಇಲ್ರಿ. ಅವ್ರು ಹೋದಾಗ ಎಕರೆಗೆ 5ರಿಂದ 10-15 ಸಾವಿರ ತನ ಇವಸ್ ಕೊಟ್ರಿ ಮೇಡಮ್. ಈಗ ಬಿಟ್ರು ಒಂದು ತಪ್ಪ, ಕೊಟ್ರು ಒಂದ್ ತಪ್ಪ್ರಿ. ಇಷ್ಟು ಸಾಲ ಮಾಡಿದ್ರು ರೀ. ಅದು ಎಷ್ಟು ಸಾಲ ಮಾಡಿದ್ರು ಇವ್ರು ಪೇಮೆಂಟ್ ಅಂತೂ ಹೋದ ವರ್ಷನಲ್ಲ ಈ ವರ್ಷನಲ್ಲ, ಅದು ಮತ್ತೆ ಬೇರೆ ರೀ. ಬಟ್ ಈ ವರ್ಷ ಈ FRP ಆಗಿ ಈಗ ನಾವೇ ಒಯ್ದು ಕಬ್ಬು ಕಟಾವ್ ಮಾಡಿ ಹಾಕ್ಬೇಕ್ರಿ. ನಂಬಲ್ಲಂತೂ ಲೇಬರ್ ಸಿಗಲ್ಲ, ಹೊರಗಿನ ಲೇಬರ್ಗಂತೂ ಅದೇನ್ ಕೇಳೋದಿಲ್ರಿ.
ನೀವು ಎಷ್ಟಿದ್ರು ಕನಿಷ್ಠ ಈ ವರ್ಷ ಅಂತೂ ಸ್ಟಾರ್ಟಿಂಗ್ 5,000 ಇತ್ತು, 10,000 ಇತ್ತು, ಈಗ 15,000 ತನಕ ಆಗಿದ್ರಿ ಮೇಡಮ್ ಇವ್ರು. 15,000? ಹಾ, 15,000 ಕೊಟ್ಟಿ ಉದಾಹರಣೆಗಳು ನಮ್ಮಲ್ಲಿ. ಈಗ ಯಾಕೆ ಕೊಟ್ರಪ್ಪ ಅಂದ್ರೆ ಏನ್ ಮಾಡೋಡ್ರಿ, ಪೂರಾ ಕಬ್ಬು ಸುಡಬೇಕಾಗ್ತದ, ಅದು ತೆಗೆದು ಹಾಕ್ಲಿಕ್ಕೆ ಖರ್ಚ ಬರ್ತರಿ, ಅದು ಏಟನ ಬರ್ಲಿಕ್ಕ ಅದಕ್ಕೆ ಆಗಲ್ಲ, ಖಬರ್ ಆಗ್ಲಕ್ಕ ಸಾಕ್ರಿ ಅನ್ನೋ ಮಟ್ಟಕ್ಕೆ ರೈತರು ಬಂದಾರ್ರಿ. ಅಲ್ಲ ಹಿಂಗಾದ್ರೆ ಸರ್ಕಾರಿಗೆ ಎಲ್ಲಾ ಗೊತ್ತಿದ್ರು ಕೂಡ ಸರ್ಕಾರ ಗೊತ್ತದ, ನಮ್ ಡಿ ಸಿ ಎಲ್ಲರಿಗೂ ಗೊತ್ತದ್ರಿ. ಅದಕ್ಕೆ ರೈತರಿಗೆ ಮಣ್ಣು ಮಾಡಕ್ ಕೂರಿಸಿದಾರೆ ಸರ್ಕಾರ ರೀ. ಅಲ್ಲ ಯಾಕೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಯಾರಿಗೆ ನಾವು ದುನಿಯಲ್ಲಿ ಹೋರಾಟ ಮಾಡಿದ್ವಿ ಮೇಡಮ್, ಹೋರಾಟ ಅಂತ ನಿಮ್ಗೆ ಗೊತ್ತಿದ್ರಿ, ಸಿಕ್ಕಾಪಟ್ಟಿ ಹೋರಾಟ ಮಾಡಿದ್ರಿ. ಹೆಂಗ್ ಹೋರಾಟ ಮಾಡ್ಬೇಕು ಹೇಳ್ರಿ ನಾವು ಸುಮಾರು 4-5 ಜನ ತಂದು ಇಲ್ಲಿ ನಾವು ಡಿ ಸಿ ಆಫೀಸ್ ಎದುರು ಕೂತೇವ್ರಿ. ಆಯ್ತು 10,000 ಜನ ನಮ್ಮಲ್ಲಿ ಮುಖ್ಯಮಂತ್ರಿ ಅವರು ಹೋಗಿ ಸತ್ಯಾಗ್ರಹ ಮಾಡಿದವ್ರಿ. ಏನೇ ಮಾಡಿದ್ರು ಅವ್ರಿಗೆ ಕ್ಯಾರೇ ಮಲೆ ನಮ್ಗೆ ಹೆಂಗ್ ಮಾಡ್ತೀರಿ ಹೇಳ್ರಿ? ಅಲ್ಲ ಒಂದು ಆಶ್ವಾಸನೆ ಅಥವಾ ಅಲ್ಲಿ ಬಂದು ನಿಮ್ ಕಷ್ಟ ಕೇಳುವಂತಹ ಆಶ್ವಾಸನೆ ಮೇಡಮ್. ನನಗೆ ಸಿದ್ದರಾಮಯ್ಯ ಮೇಲೆ ನಾ ಹೋಗೋದು 6ನೇ ಸರಿ ರೀ, 6 ಸರಿ ಸುಳ್ಳು ಆಶ್ವಾಸನೆ ಬರೀ ಸಿದ್ದರಾಮಯ್ಯ ಅವ್ರದ್ದು. ಹೆಂಗ್ ಮಾಡ್ತೀರಿ ಮೇಡಮ್ ಈ ಟೈಪ್ ಆದ್ರೆ? ರೈತರಿಗೆ ಪೂರ ಕೊಲ್ಲಿಗೆ ಬಗಲತ್ತಾರ ಅವರು. ಅಲ್ಲ ಇದ್ರ ಜೊತೆಗೆ ಕುರಿ ಕೋಳಿ ಸೇವೆನೂ ಕೊಡ್ಬೇಕಂತಲ್ಲ ಅವರಿಗೆ, ತಿನ್ನದೇ ಇರುವಂತಹ ರೈತರಾದ್ರು. ಅದು ಕುರಿ ಕಂಪಲ್ಸರಿ ಆಗ್ಯದ ಮೇಡಮ್. ಕುರಿ ಕೋಳಿ ಅಂತ ಅವ್ರು ಬಿಟ್ಟು ಮಾತಾಡಂಗಿಲ್ರಿ. ನಮ್ಗೆ ಊಟಕ್ಕೆ ಬೇಕಲ್ರಿ ಅಂದ್ರೆ ನಾವು ಕುರಿ ತಿನ್ನಂಗಿಲ್ಲ, ಖರೀ ರೀ, ಅವ್ರಿಗೆ ತಿನ್ಸ್ಬೇಕ್ರಿ. ನಮ್ಮಲ್ಲಿ ಸಂಡೇ ಎಲ್ಲ ಮಂಡೇ ಎಲ್ಲ ಏನು ಇಲ್ರಿ, ಹಬ್ಬ ಹುಣ್ಣು ಏನು ಬೇಕಲ್ರಿ ಅವ್ರಿಗೆ, ನಮಗ್ ಕುರಿ ಕೊಡ್ಬೇಕ್ರಿ ಅಷ್ಟೇ. ಅದು ಫಿಕ್ಸ್ ರೀ, ಅದು ಕೇಳ ಅಂತ ಕೇಳ್ರಿ ಅವ್ರು. ದುಡ್ಡು ಬೇರೆ ಮತ್ತೆ ಇದು ಕುರಿ ಬೇರೆ ಮತ್ತೆ ಲಾರನ್ ಬೇರೆ ರೀ. ಕುರಿ ಅಂತೂ ಅದೇನ್ರಿ ಕಾಮನ್, ಅದು ಊಟಕ್ಕೆ ಬೇಕಲ್ರಿ ಅಂತಾರೆ ಅವ್ರು. ಅಲ್ಲ ಇದೆಲ್ಲದ್ರ ಮಧ್ಯೆ ಇನ್ ಕೇಸ್ ಏನಾದ್ರು ಕೊಡದೆ ನೀವೇ ಕಟಾವ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲೇನ್ ತಡೆ ಆಗತ್ ನಿಮ್ಗೆ? ನಮ್ಮಲ್ಲಿ ಲೇಬರ್ ಇಲ್ಲಲ್ರಿ ಮೇಡಮ್, ಹೆಂಗ್ ಮಾಡ್ತಾರೆ ನಮ್ಮಲ್ಲಿ? ನಮ್ಮಲ್ಲಿ ಲೇಬರ್ ಇಲ್ಲ ಅಂತ ಗೊತ್ತದ, ಅದಕ್ಕೆ ಎಷ್ಟು ನಾಟಕ ಮಾಡಿದ್ರು ಅವರು. ಭಾಳ ತ್ರಾಸ ಮೇಡಮ್. ಈ ವರ್ಷ ಕಬ್ಬನ ಯಾಕೆ ಹಚ್ಚಾರ ಏನ ಈ ಸರಿ ಸಿಕ್ಕಾಪಟ್ಟಿ ಕಬ್ಬ ತೆಗಿಬೇಕಲ್ಲತ್ರಿ ಮೇಡಮ್. ಅಲ್ಲ ಇವಾಗ ಸಾವಿರಾರು ನೂರಾರು ಎಕರೆ ಗಟ್ಲೆ ಇರೋರಿಗೆ ಬಹುಶಃ ಇದು ಸಮಸ್ಯೆ ಆಗಲ್ವೇನೋ, ಆದ್ರೆ ಸಣ್ಣ ಪುಟ್ಟ ಹಿಡುವಳಿ ಮಾಡೋರು, ಸಣ್ಣ ಪುಟ್ಟ ಜಮೀನುಗಳನ್ನ ಕಬ್ಬಿ ತೆಗಿಬೇಕಲ್ಲತ್ರಿ ಮೇಡಮ್ ಅವ್ರು. ಅವ್ರಂತೂ ಈ ಹೊಲ ಮಾಡ್ಬೇಕಾದ್ರಿ, ಪರಿಸ್ಥಿತಿ ಹಂಗದ್ರಿ ಕಬ್ಬ ಹಚ್ಚಿದ್ರು. ಹೆಂಗ್ ಮಾಡಿದ್ರಿ? ಹೋದ್ ಸರಿ ರೊಕ್ಕ ಬಂದಿಲ್ರಿ, ಈ ಸರಿ ಕುರಿ ಕೋಳಿ 10,000 ಎಕರೆ ಅಂದ್ರೆ ಹೆಂಗ್ ಉಳಿತದೆ ಹೇಳ್ರಿ ನಾವು? ಅದು ಏನೇ ಮಾಡಿದ್ರು ಎಕರೆ 20,000 ರೂಪಾಯಿ ಒಳಗಿಲ್ರಿ. ಅದ್ರೊಳಗೆ ಒಟ್ಟು ಯೂರಿಯಾ ಕೊಟ್ಟು ರೈತ ಎಲ್ಲಿಗೆ ಏನ್ ಮಾಡ್ಬೇಕು ಹೇಳ್ರಿ? ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಜಗದೀಶ್ ಅವರೇ? ಹಾಗಾದ್ರೆ ಸಣ್ಣ ಸಣ್ಣ ರೈತರದ್ದು ಕಬ್ಬು ತೆಗಿಲತ್ರಿ ಮೇಡಮ್. ಸರ್ಕಾರ ಅಂತೂ ಇಷ್ಟ ಆಕ್ರಿ ಸರ್ಕಾರ ಅದ್ರಿ. ಸಿದ್ದರಾಮಯ್ಯ ಅಂತೂ ಸುಳ್ಳಿನ ಸಿದ್ದರಾಮಯ್ಯ ಅನ್ರಿ. ನಾವು ಹೇಳಿದ ಸರಿ ಸುಳ್ಳಾಡ್ಕೊಂಡ್ ಮಿಕ್ಕಿದ್ರಿ ಅಂದ್ರೆ ಇಲ್ಲಪ್ಪ ಆಯ್ತು ನೆಕ್ಸ್ಟ್ ಮಾಡೋಣ, ಕೇಳೋಣ, ಹೇಳೋಣ, ಬರೀ ಆಶ್ವಾಸನೆಗಳರಿ. ಅಟ್ಲೀಸ್ಟ್ 10 ಬೇಡಿಕೆ 1 ಬೇಡಿಕೆನ ಪೂರೈಸ್ಬೇಕಲ್ರಿ. ಹೋದ್ ವರ್ಷ ಪೇಮೆಂಟ್ ಹಂಗಿದ್ರಿ ಮೇಡಮ್. ಈ ವರ್ಷ ಅಂತೂ ಲೇಬರ್ದಂತೂ ಇಷ್ಟು ಪ್ರಾಬ್ಲಮ್ ಆಗದ್ರಿ. ಹೋದ ವರ್ಷ ಕುರಿ ಇದ್ದಿದ್ರಿ, ಈಗ ಹೋದ ವರ್ಷ ಏನಂತಾರೆ 1 ಕುರಿ ಇದ್ರಿ, ಇವತ್ತು 2 ಕುರಿ ಬಂದಾರಿ ಮೇಡಮ್. ಅವ್ರು ಏನ್ ಅವ್ರ ಮಾತು ನಾವು ಮೀರಪಣೆ ಇಲ್ರಿ ಏನೋ. ಎಸ್ ಧನ್ಯವಾದ ಜಗದೀಶ್ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕೆ. ಇದು ರೈತರ ಆಕ್ರೋಶವಾಗಿದೆ. ಇಲ್ಲಿ ಎಲ್ಲವೂ ಬೆಳೆ ಚೆನ್ನಾಗಿ ಬಂದಿದ್ರೂ ಕೂಡ ಇಲ್ಲಿ ನೈವೇದ್ಯಗಳು ನಡೆಯದೆ, ಕೈ ಬೆಚ್ಚಗೆ ಮಾಡದೆ ತಮ್ಮ ಬೆಳೆಯನ್ನ ಕಟಾವಿಗೆ ತೆಗೆದುಕೊಂಡು ಹೋಗೋದಿಲ್ಲ, ಕಾರ್ಖಾನೆಗೆ ತಲುಪಿಸೋದಿಲ್ಲ. ಇದರಿಂದಾಗಿ ರೈತರು ಸಂಕಷ್ಟದಲ್ಲಿ ನಲುಗ್ತಾ ಇದ್ದಾರೆ.